ಪ್ರತೀಕಾರ ಯಾವಾಗ ದೇಶದ ಜನ 133 ಕೋಟಿ ಜನ ಕೇಳ್ತಿರುವಂಥದ್ದು ಒಂದೇ ಪ್ರಶ್ನೆ, ನಿಮ್ಮ ಮುಂದಿನ ಯೋಜನೆ ಏನು? ಪ್ರತೀಕಾರ ಯಾವಾಗ ತೀರಿಸ್ಕೊಳ್ತೀರಿ? ಎಷ್ಟು ದಿವಸ ಇಂಥ ಆಟೋಪಗಳು ನಡೆಯಬೇಕು? ಇಂಥವನ್ನ ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಇದೇ ಪ್ರಶ್ನೆ ಎಲ್ಲ ಜನರಿಂದ ಬರ್ತಿರುವಂಥದ್ದು. ನೀವು ಇವತ್ತು ಮೊಬೈಲ್ ತೆಗೆದುಬಿಟ್ರೆ ನೀವು ಯಾವುದೇ ಫೇಸ್ಬುಕ್ ನೋಡಿ, ಟ್ವಿಟರ್ ನೋಡಿ, ನೀವು ವಾಟ್ಸ್ಯಾಪ್ ನೋಡಿ, ಎಲ್ಲ ಕಡೆಗೂ ಕೂಡ ಸುತ್ತುತ್ತಿರುವಂಥದ್ದು ಇದೇ ಮೆಸೇಜ್ಗಳು. ಅಂದರೆ ಇಡೀ ದೇಶದ ಯುವಕರು ಇವತ್ತು ಜಾಗೃತರಾಗಿ ಕೂತ್ಕೊಂಡಿದ್ದಾರೆ. ಇನ್ನು ನಾವು ಸಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ. ಬಹುಶಃ ಈ ರೀತಿ ಇದೇ ಆಟೋಪಗಳೇನಾದರೂ ಸಹಿಸ್ಕೊಳ್ತಾ ಹೋದರೆ ಮುಂದೆ ನಮಗೆ ಭವಿಷ್ಯ ಇಲ್ಲ ಅನ್ನುವಂಥದ್ದು ತುಂಬ ಚೆನ್ನಾಗಿ ಗೊತ್ತಾಗಿದೆ. ಹಾಗಾಗಿನೇ ಎಲ್ಲ ಕಡೆಗೂ ಕೂಡ ತೀವ್ರ ಪ್ರತಿರೋಧ ಬರ್ತಿರುವಂಥದ್ದು. ಎಲ್ಲರೂ ಕೂಡ ಮೋದಿ ಕೇಳ್ತಿರುವಂಥದ್ದು ಒಂದೇ ಪ್ರಶ್ನೆ, ನಿಮ್ಮ ಮುಂದಿನ ಹೆಜ್ಜೆ ಏನು? ಪ್ರತೀಕಾರ ಯಾವಾಗ? ಇದೇ ಒಂದು ಪ್ರಶ್ನೆ. ಬನ್ನಿ ಇದ್ರ ಬಗ್ಗೆ ನಾವು ಮಾತಾಡೋಣ. ಚಂದ್ರಶೇಖರ್ ಸೌದಿ, ನಿವೃತ್ತ ಸುಬೇದಾರ್ ನಮ್ಮ ಜೊತೆಗಿದ್ದಾರೆ. ಸುಬೇದಾರ್ ಅವರೇ, ನಾವು ಇಲ್ಲಿ ತನಕ ನಾವು ಮಾತಾಡ್ತಾ ಇದ್ವಿ, ಸಾಕಷ್ಟು ವಿವರಗಳನ್ನು ಕೊಟ್ವಿ. ಚಂದ್ರಶೇಖರ್ ಸೌದಿ ಅವರೇ, ಇಲ್ಲಿ ತನಕ ಮಾತಾಡಿದ್ದೇನು ಅಂದರೆ ಇಂಥ ಆಟಾಟೋಪಗಳು, ಇಂಥ ಹುಚ್ಚಾಟಗಳು, ಇಂಥ ತಿಕ್ಕಲ್ತನಗಳನ್ನು ನಮ್ಮ ದೇಶ ಎಷ್ಟು ದಿವಸ ಸಹಿಸ್ಕೋಬೇಕು? ಇದು ನನ್ನ ಮೊದಲನೇ ಪ್ರಶ್ನೆ ಸರ್ ತಮಗೆ. ಸರ್ ನಮಸ್ಕಾರ, ಹೇಳ್ರಿ ಸರ್. ತಮಗೆ ಒಂದು ಮುಖ್ಯವಾದ ವಿಷಯವನ್ನು ಹೇಳ ಬಯಸ್ತೇನೆ ನಾನು. ಹೇಳ್ರಿ ಸರ್ ಹೇಳ್ರಿ. ಪಾಪಿಗಳ ದೇಶ, ಕಿಮ್ಮತ್ತು ಇರಲಾರದಂತ ದೇಶ, ಪೂರಾ ಜಗತ್ತಿನಲ್ಲಿ ಅದಕ್ಕೆ ಸ್ಥಾನಮಾನ ಇರಲಾರದಂತ ದೇಶ, ನಂಬಿಕೆ ದ್ರೋಹ ಮಾಡುವಂತ ದೇಶ ಅಂದ್ರೆ ಪಾಕಿಸ್ತಾನ. ನಿಜ ಚಂದ್ರಶೇಖರ್ ಸೌದಿ ಸರ್, ಒಂದೇ ಒಂದು ಮಾತನ್ನ ಹೇಳ ಬಯಸ್ತೇನೆ. ಹೇಳ್ರಿ. ಅವರಿಗೆ ಭಾರತದ ಜೊತೆಗೆ ಅವರಿಗೆ ಯಾವಾಗಲೂ ಯುದ್ಧ ಮಾಡಲಿಕ್ಕೆ ಆಗಂಗೇ ಇಲ್ಲ. ಹೌದು. ಆದ ಕಾರಣ ಅವರು ಈ ತರ ಒಂದು ಉಗ್ರರ ಸಂಘಟನೆಗಳನ್ನು ಭಾರತದಲ್ಲಿ ಸ್ಥಾಪನೆ ಮಾಡಿ ಅವರ ಕಡೆಯಿಂದ ನಮ್ಮ ಸೈನಿಕರಿಗಾಗಲಿ ಅಥವಾ ಒಳಗಡೆ ಇರತಕ್ಕಂತ ಜನರಿಗೆ ಈ ತರ ಒಂದು ಕಾರ್ಯಚಟುವಟಿಕೆಗಳನ್ನು ಪಾಕಿಸ್ತಾನ ಮಾಡ್ತಾ ಐತಿ. ನಿಜ. ಅದಕ್ಕೆ ನಾನು ಒಂದು ಕಟ್ಟುನಿಟ್ಟಿನ ಒಂದು ಹೇಳ್ತೀನಪ್ಪ ಅಂತಂದ್ರೆ, ಇದಕ್ಕೆ ಮೊಟ್ಟ ಮೊದಲಿಗೆ ಹೇಳ್ರಿ, ಹಿಂದೂಸ್ತಾನದಲ್ಲಿ ಇರತಕ್ಕಂತ ಎಲ್ಲ ಪಕ್ಷದವರು ಸೇರಿ ಪಾಕಿಸ್ತಾನವನ್ನ ಮಟ್ಟ ಹಾಕಬೇಕು. ಇಲ್ಲದಿದ್ದರೆ ನಿಮ್ಮ ಲೋಕಸಭೆಯೊಳಗಾಗಲಿ ಅಥವಾ ವಿಧಾನಸಭೆಯೊಳಗಾಗಲಿ ಬಂದು ಒಂದಿಲ್ಲ ಒಂದು ದಿನ ನಿಮ್ಮನ್ನೇ ಅವರು ಹೊಡಿತಾರ. ಕರೆಕ್ಟ್ ಹೇಳಿದ್ರಿ. ನಾವೇನ ಸೇಫ್ ಆಗಿರ್ತೀವಿ ಅಲ್ಲ ಸರ್, ಅವರು ನಮ್ಮ ರಾಜಕಾರಣಿಗಳು ಏನ್ ತಿಳ್ಕೊಂತಾರಪ್ಪ ಅಂದ್ರೆ ನಾವು ಸೇಫ್ ಆಗಿದ್ದೀವಿ ಅಂತ. ನಿಜ. ಆದರೆ ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ತಿರ್ತಕ್ಕಂತ ಏನು ಜನರದಾರ, ಒಂದಿಟ್ಟು ಜನ, ಅವರೇ ನಿಮಗ ಬಾಂಬ್ ಇಡ್ತಾರ. ಕರೆಕ್ಟ್. ಅದಕ್ಕೋಸ್ಕರ ಇವತ್ತಿನ ದಿವಸ ನಿನ್ನೆ ಏನು ಉರಿ ಸೆಕ್ಟರ್ದೊಳಗೆ ಆಯ್ತು ಈ ತರ ಪ್ರಕರಣ, ನಾನು 1998ನೇ ಇಸ್ವಿಯೊಳಗೆ ಈಗ ಎಲ್ಲಿದು ಕಾರ್ಯಾಚರಣೆ ನಡೀತು ಅದೇ ಜಾಗೆಯೊಳಗ ಸರ್ವಿಸ್ ಮಾಡಿ ಬಂದಿದ್ದೀನಿ. ಇದು ಖಾನಾಬಲ್ ಅಂತ ಒಂದು ಊರಿದೆ, ಖಾನಾಬಲ್ ಮತ್ತು ಶ್ರೀನಗರ ಅದರ ಮಧ್ಯೆ ಬರ್ತಕ್ಕಂತ ಪುಲ್ವಾಮಾ ಡಿಸ್ಟಿಕ್ ಅವಂತಿಪುರ ಅಂತ ಒಂದು ಹೆಡ್ ಕ್ವಾರ್ಟರ್ ಇದೆ. ಅಲ್ಲಿನೇ ಇವ್ರು ಯಾಕೆ ಮಾಡಿದ್ರಪ್ಪ ಅಂತಂದ್ರೆ, ಇದಕ್ಕಿಂತ ಮುಂಚೆ ಈ ತರ ಮಾಡಿದ್ರು. ಅಲ್ಲಿಂದ ನಮ್ಮ ವಾಹನಗಳು ವೇಗವಾಗಿ ಮುಂದೂ ಹೋಗಕ್ ಆಗಂಗಿಲ್ಲ ಮತ್ತು ಅಲ್ಲಿ ಎಲ್ಲಿ ಸೈಡಿಗೆ ಹೋಗಕ ಜಾಗಗಳಿಲ್ಲ. ಅಲ್ಲಿ ಒಂದು ಗುಡ್ಡದ ಪ್ರದೇಶ ಇದೆ, ಅಲ್ಲಿ ಮೇಲ್ಗಡೆ ಕುಂತ್ಕೊಂಡು ಅವರು ಈ ತರ ಮಾಡ್ತಿರ್ತಾರೆ. ನಿನ್ನೆ ಮಾಡಿರ್ತಕ್ಕಂಥದ್ದು ಅತಿ ಖಂಡನೀಯ. ಭಾರತ ದೇಶದ ಸೈನಿಕರು ಅಷ್ಟೇ ಅಲ್ಲದೆ ಭಾರತದಲ್ಲಿ ಇರ್ತಕ್ಕಂಥ 135 ಕೋಟಿ ಜನ ಮತ್ತು ಪೂರಾ ಜಗತ್ತು ಪಾಕಿಸ್ತಾನವನ್ನು ಇವತ್ತು ಖಂಡನೆ ಮಾಡ್ತಾ ಇದೆ. ನಿಜ ನೋಡಿ ಸರ್, ಅಲ್ಲ 42 ಜನರ ಸಹಜೀವ ದಹನ ಆಗೈತಪ್ಪ ಅಂತಂದ್ರ ಅವ್ರದ್ದು ಪರಿವಾರದವರು ಏನು ತಿಳ್ಕೊಂತಿರ್ಬೇಕು, ಯಾವ ತಂದೆ ತಾಯಿ ಸೇರಿ ಮಕ್ಕಳಿಗೊಂದು ಅಂತ್ಯಕ್ರಿಯೆ ಮಾಡುವಂತ ಪರಿಸ್ಥಿತಿ ಬಂತು. ನಿಜ. ಆ ಹೆಣ್ಣುಮಗಳು ಗಂಡನ ಅಂತ್ಯಕ್ರಿಯೆ ಮಾಡುವಂತ ಪರಿಸ್ಥಿತಿ ಬಂತು. ಅವರ ಮಕ್ಕಳು ಅಣ್ಣತಮ್ಮರು ಸೇರಿ ಒಬ್ಬ ವೀರ ಯೋಧನ ಅಂತ್ಯಕ್ರಿಯೆದೊಳಗೆ ಭಾಗವಹಿಸ್ತಾರಪ್ಪ ಅಂತಂದ್ರ ಅವ್ರಿಗೆ ಎಷ್ಟು ಕಷ್ಟ ಆಗ್ತಿರ್ಬೇಕು. ನಿಜ. ಆ ತರ ಏನಾದ್ರು ನಮ್ಮ ರಾಜಕಾರಣಿಗಳಿಗೆ ಆದ್ರೆ ಇವ್ರು ಏನ್ ಮಾಡ್ತಾರ ಅವಾಗ? ಕರೆಕ್ಟ್ ಚಂದ್ರಶೇಖರ್ ಸೌದಿ ಅವರೇ, ಭಾಳ ಚಲೋ ಮಾತಾಡಕತ್ತೀರಿ ನೀವು, ಭಾಳ ಚಲೋ ಮಾತಾಡಕತ್ತೀರಿ. ಒಂದ್ ಸಂಗತಿ ನಾನು ನಿಮ್ಗೆ ಹೇಳ್ಬಿಡ್ತೀನಿ ಸರ, ಕೇಳಿಸ್ಕೊರಿ. ಈಗ ಈ ನವಜೋತ್ ಸಿಂಗ್ ಸಿದ್ದು ಅನ್ನುವಂಥ ಒಬ್ಬ ನಾಲಾಯಕ ಮನುಷ್ಯ, ಆ ಮನುಷ್ಯ ಹೇಳೋದೇನು ಅಂದರೆ ಇಷ್ಟೊಂದು ಜನ ಸತ್ರು ಕೂಡ ಇನ್ನೂ ಮಾತುಕತೆ ನಡೀಬೇಕು, ಭಾಳ ಚಲೋ ಮಾತುಕತೆ ನಡೀಬೇಕು, ನಾವು ಪರಿಹಾರ ಕಂಡುಕೋಬೇಕು ಅಂತಾನೆ ಮನುಷ್ಯ.
ಏನಂತೀರಿ ಇಂಥ ರಾಜಕಾರಣಿಗಳಿಗೆ ನೀವು? ಸರ್ ಇಂಥವ್ರು ತಾಯಿ ಗಂಡ್ರು ಅಂತೀನಿ ನಾ. ಇಂಥವ್ರಿಗೆ ಹೆಸರು ಇಡೋದಪ್ಪ ಅಂದ್ರೆ ಇವರು ತಾಯಿ ಗಂಡ್ರು. ಕರೆಕ್ಟ್ ಕರೆಕ್ಟ್. ಇವ್ರಿಗೆ ಬೇರೆ ಬೇರೆ ಒಂದು ಶಬ್ದನೇ ಇಲ್ಲ. ಹೌದು ಹೌದು. ಮಾಕ ಮರದಂತಾರ ಇದ್ರ ಹಿಂದಿ ಒಳಗ. ಇವ್ರು ಏಕ್ರ ಸರ್, ಒಬ್ಬ ಇವನ್ ಏನಾದ್ರು ಸತ್ತಿದ್ರೆ ಇವ್ರ ಮನೆಯೊಳಗೆ ಪರಿವಾರದೊಳಗೆ ಗೊತ್ತಾಗ್ತಿತ್ತು. ಅದು ವಿಷಯ. ಇಷ್ಟು ಜನ ಸತ್ರ ಏನಾಯ್ತಪ್ಪ ಅಂತಂದ್ರೆ ಇವನ ಮಗನ ಏನಾದ್ರು ಸತ್ತಿದ್ರೆ ಇವನಿಗೆ ಏನಾಗ್ತಿತ್ತು? ಕರೆಕ್ಟ್. ಇಂಥ ರಾಜಕಾರಣಿಗಳನ್ನ ಗುಂಡಿಟ್ಟು ಕೊಲ್ಲಬೇಕು ಸರ್. ಯಾರು ದೇಶ ಕಾಯುವ ಸೈನಿಕರ ಬಗ್ಗೆ ಅಥವಾ ದೇಶದ ಬಗ್ಗೆ ಯಾರು ಮಾತಾಡ್ತಾರ ಅವ್ರ ಬಗ್ಗೆ ಏನಾದ್ರು ಯಾರು ಹೀನಾಯವಾಗಿ ಮಾತಾಡ್ತಾರ ಅಂದ್ರೆ ಮೊದಲಿಗೆ ಅವ್ರಿಗೆ ಗುಂಡಿಟ್ಟು ಕೊಲ್ಲಬೇಕು. ಬಹಳ 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 ಅದ್ಭುತವಾಗಿ ಹೇಳಿದ್ರಿ. ನಾಲಾಯಕ ರಾಜಕಾರಣಿಗಳ ಮಾತ್ರ ಹಿಂಗ್ ಮಾತಾಡಕ್ ಸಾಧ್ಯ ಅಂತ, ಯೋಗ್ಯತೆ ಇಲ್ದಿರೋರು ಮಾತ್ರ ಹಿಂಗ್ ಮಾತಾಡಕ್ ಸಾಧ್ಯ ಅಂತ. ನಮ್ಮ 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 ಜನಗಳ ಎದುರುಗಡೆ ನಮ್ಮ ಜನಗಳನ್ನ ಕೊಂದು ರಕ್ತದೋಕಳಿ ಮಾಡಿದಂತ ಪಾಕಿಸ್ತಾನ ಜೊತೆಗೆ ಇನ್ನೂ ಮಾತುಕತೆ ಆಗಬೇಕು ಅಂತ ಬಯಸುವಂತವ್ರು ಮೂರ್ಖರು ಹೌದೋ ಅಲ್ವೋ, ಹೇಡಿಗಳು ಹೌದೋ ಅಲ್ವೋ? ಅದು ನನ್ನ ಪ್ರಶ್ನೆ ಸರ್. ಇವರು ಎಂತ ಹೇಡಿಗಳಪ್ಪ ಅಂತಂದ್ರೆ ಇವರಿಗೆ ಬರೇ ಮಾತಿನ ಮಲ್ರಿ ಇವರು. ಕರೆಕ್ಟ್. ಟಿವಿ ಮುಂದೆ ಕುಂತ್ಕೊಂಡು ಮಾತಾಡ್ತಾರ. ಕರೆಕ್ಟ್. ಪಾಕಿಸ್ತಾನಕ್ಕೆ ನೀವು ಹೋಗಬೇಡಪ್ಪ ಅಂದ್ರು ಸದ್ಯಕ್ಕೆ ಅವ್ರ ಜೊತೆ ಹೋಗಿ ಅವ್ರಿಗೆ ವಿಶ್ ಮಾಡಕ್ ಹೋಗೋದ್ರ ಇವ್ರಿಗೆ ಎಂತ ನಾಲಾಯಕ ಸೌಳು ಮಕ್ಕಳು ಇವರು. ಇವ್ರಿಗೆ ನಾಚಿ ಬರಂಗಿಲ್ಲ. ಪರದೇಶದೊಳಗ ಯಾರ ಮಕ್ಕಳ ಮೇಲೆ ಗುಂಡು ಹಾಕ್ತಾರ. ಒಂದೇ ನಿಮಿಷ ಆರ್ಮಿ ಅಧಿಕಾರಿಗಳು ಮಾತಾಡ್ತಾ ಇದ್ದಾರೆ. ಒಂದೇ ನಿಮಿಷ.